ರಾಜಕಾರಣ. ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ಇದೆ. ಇಲ್ಲಿ ಶಾಸಕರಿಗೆ ಕನಿಷ್ಠ ಜ್ಞಾನ ಕೂಡ ಇಲ್ಲ. ಈಸ್ ಓನ್ಲಿ ಎ ಮೆಂಬರ್. ನಾನು ಆಸ್ ಎನ್ MP ಐ ಆಮ್ ಓನ್ಲಿ ಮೆಂಬರ್ ಇನ್ ನಗರಸಭಾ. ಅಲ್ಟಿಮೇಟ್ ಅಥಾರಿಟಿ ಇಸ್ ದ ಪ್ರೆಸಿಡೆಂಟ್. ಆ ಕಮಿಷನರ್ಗೆ ಹೇಳ್ತಾರೆ, ಅವ್ರ ಕೈಯಿಂದ ಒಂದೇ ಒಂದು ಬಿ ಖಾತಾ ಕೊಡ್ಬೇಡ್ರಿ, ಒಂದು ಕೆಲಸ ಮಾಡಿಸ್ಬೇಡ್ರಿ. ಎಲ್ಲ ನಡೀತಾ ಇದೆ. 700 ಬಿ ಖಾತಾ ರೆಡಿ ಇದೆ ಇವತ್ತು ನಗರಸಭೆಯಲ್ಲಿ. ದೊಣ್ಣೆ ನಾಯಕನ್ ಬರ್ಬೇಕಂತೆ, ದೊಣ್ಣೆ ನಾಯಕನ್ ಕೊಡ್ಬೇಕಂತೆ. ಎಲ್ಲಿದೆ ಇದು? ಯಾವ ಕಾನೂನಲ್ಲಿದೆ? ಯಾವ ಬೈಲಾ ಎಲ್ಲಿದೆ? ನಾನು ಹೇಳಿದ್ದೀನಿ, ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಅಂತ ಹೇಳಿದ್ದೀನಿ. ವಿಲ್ ಡೂ ಇಟ್. ಅಧಿಕಾರಿಗಳು ಯಾವುದೇ ರೀತಿ ಸಹಕಾರ ನಮ್ಮ ಅಧ್ಯಕ್ಷರಿಗೆ, ನಮ್ಮ ಆಡಳಿತ ಮಂಡಳಿಗೆ ಕೊಡ್ತಾ ಇಲ್ಲ. ದಟ್ ಈಸ್ ದ ರೀಸನ್. ಎಂತ ಅಧಿಕಾರಿ ಅಂತಂದವ್ರೆ, ಲೋಕಾಯುಕ್ತ ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಗಿ ಸಸ್ಪೆಂಡ್ ಆಗಿರುವಂತ ಅಯೋಗ್ಯನ ತಂದು ಕಮಿಷನರ್ ಮಾಡೋರು. ನಾವು ರಾಜ್ಯದಲ್ಲಿ ಅವಾರ್ಡ್ ತಂದಿರುವಂತವ್ರನ್ನ ನಾವು ನಗರಸಭಾ ಅಧ್ಯಕ್ಷ, ಇವ್ರನ್ನ ಕಮಿಷನರ್ ತಂದಿದ್ವಿ. ಇಡೀ ಎನ್ವಿರಾನ್ಮೆಂಟ್ ಅಲ್ಲಿ SWM ಏನಾಗಿದೆ ನೋಡಿದೀರಾ? ಹುಟ್ಟಿಮನಹಳ್ಳಿ ಹತ್ರ ಹೋಗಿ ನೋಡಿ. ಮೊದಲು ಹೇಗೆ ನಡೀತಾ ಇತ್ತು SWM ವರ್ಕು, ರಸ್ತೆಗಳು ಹೇಗಿರೋದು. ನಮ್ಮ ಅಧ್ಯಕ್ಷರು ಮಹಿಳೆ ಆದ್ರೂ ಕೂಡ ಕೊಡೆ ಹಿಡ್ಕೊಂಡು ಹೋಗಿ ಕ್ಲೀನ್ ಮಾಡಿಸೋರು. ನಾವು ಎವ್ರಿ ವೀಕ್, ಎವ್ರಿ ಮಂತ್ ಒಂದು ದಿವಸ ಪ್ರೋಗ್ರಾಮ್ ಹಾಕೊಂಡು 5-5 ವಾರ್ಡ್ಗಳಿಗೆ ಹೋಗಿ ಸ್ವಚ್ಛತೆ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಕೂಡ ನಾವು ನೋಡ್ತಾ ಇದ್ವಿ. ಈಗ ಬರೀ ಏನೂ ಇಲ್ಲ, ಉಡಾಫೆ, ಎಲ್ಲ ಉಡಾಫೆ. ಸರ್ಕಾರದಲ್ಲಿ ನಡೀತಾ ಇರುವಂತ ಅತ್ಯಂತ ದೊಡ್ಡ ಸ್ಕ್ಯಾಮ್ ಅಂತ ನಾನು ಹೇಳ್ತೀನಿ. ಇದು ನಾನು ಕೂಡ ಕೇಂದ್ರಕ್ಕೆ ಪತ್ರ ಬರೀತೀನಿ. ಇದ್ರ ಬಗ್ಗೆ ಇಲ್ಲಿ ಏನೇನು ನಡೀತಾ ಇದೆ ನನಗೆ ಗೊತ್ತಿದೆ. ಶಿಡ್ಲಘಟ್ಟ, ಜಂಗಮಕೋಟೆ ಎಂತ ಫಲವತ್ತಾಗಿರುವಂತ ಭೂಮಿ. ಏನ್ ಮಾಡ್ಬೇಕು? ರೈತರು ಜಮೀನನ್ನ ಕೊಟ್ಟು ಇಂಡಸ್ಟ್ರಿ ಏನ್ ನಿಮಗೆ ಬೆಂಗಳೂರು 50 ಕಿಲೋಮೀಟರ್ ಸುತ್ತಮುತ್ತಲೇ ಇರ್ಬೇಕಾ? ಒಂದು 100 ಕಿಲೋಮೀಟರ್ ಆಚೆ ಹೋದ್ರೆ ಆಗಲ್ವಾ? ಒಂದು 200 ಕಿಲೋಮೀಟರ್ ಆಚೆ ಹೋದ್ರೆ ಆಗಲ್ವಾ? ಜಿಲ್ಲೆಗೆ ಒಂದೊಂದು 4 ಇಂಡಸ್ಟ್ರಿ ತಗೊಂಡೋಗಿ, ಉತ್ತರ ಕರ್ನಾಟಕಕ್ಕೆ ತಗೊಂಡೋಗಿ, ಕರಾವಳಿಗೆ ತಗೊಂಡೋಗಿ, ಮಲೆನಾಡಿಗೆ ತಗೊಂಡೋಗಿ, ಬಯಲುಸೀಮೆ ಜಿಲ್ಲೆಗೆ ತಗೊಂಡೋಗಿ, ಬೇರೆ ಬೇರೆ ಇಲ್ಲ, ಎಲ್ಲ ರಿಯಲ್ ಎಸ್ಟೇಟ್ಗೋಸ್ಕರ ನೀವು ಮಾಡ್ತಾ ಇದ್ದೀವಿ. ರೈತರಲ್ಲಿ ಹಾಳಾಗಿ ಹೋಗ್ತಾರೆ, ಗುಳೆ ಹೋಗ್ತಾರೆ. ಇವರು ಎಲ್ಲಿರುತ್ತೆ ಹಣ? ಎಲ್ಲಿರುತ್ತೆ ರೈತರ ಕೈಯಲ್ಲಿ? ಜಮೀನಾದ್ರೂ ಇದ್ರೆ ಅದನ್ನ ನೋಡ್ಕೊಂಡು ಬದುಕ್ತಾರೆ, ಅವ್ರ ಮಕ್ಕಳು ಅಲ್ಲಿ ಬದುಕ್ತಾರೆ. ಅವ್ರ ಕಾಸು ಬಂದ್ಮೇಲೆ ಕಾಸು ಇರುತ್ತೆ ಕೈಯಲ್ಲಿ, ಏನೋ ಒಂದು ಮನೆ ಕಟ್ಕೊಂತಾರೆ, ಒಂದು ಗಾಡಿ ತಗೊಳ್ತಾರೆ. ಹಣ ಕಳ್ಕೊಂಡ್ಮೇಲೆ ಏನಾಗ್ತಾರೆ? ಕೂಲಿ ಕಾರ್ಮಿಕರಾಗ್ತಾರೆ. ಅವರು ಓದ್ದೇ ಇದ್ರೆ ಬೇರೆ ರಾಜ್ಯಗಳಿಗೆ ಹೋಗಿ ಕೂಲಿ ಮಾಡ್ಬೇಕಾಗ್ತದೆ. ರೈತರ ಪರಿಸ್ಥಿತಿಯನ್ನ ಈ ಮಟ್ಟಕ್ಕೆ ತರ್ತಾ ಇದ್ದೀರಿ ನೀವು. ರೈತರ ಬದುಕಿನ ಜೊತೆ ನೀವು ಆಟ ಆಡ್ತಾ ಇದ್ದೀರಿ. ಆ ಶಾಪ ನಿಮಗೆ ತಟ್ಟುತ್ತೆ ಅಂತ ನಾನು ಈ ಸರ್ಕಾರಕ್ಕೆ ಗಂಭೀರವಾಗಿ ನಾನು ಹೇಳ್ತೇನೆ. ರೈತರ ಶಾಪ ತಟ್ಟಿದ್ರೆ ಯಾವ ಸರ್ಕಾರ ಕೂಡ ಉಳಿಯಲ್ಲ. ನಿಮ್ಗೆ ತಟ್ಟು. ಇಂಥ ಅನ್ಯಾಯ ಮಾಡಕ್ ಹೋಗ್ಬೇಡಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ಇದ್ರ ಕಡೆ ಗಂಭೀರವಾಗಿ ನೀವು ಪರಿಶೀಲನೆ ಮಾಡಿ. ಈ 4-5 ಜಿಲ್ಲೆಯಲ್ಲಿ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಅನ್ಯಾಯಗಳು, ಇದ್ರ ಕಡೆ KDBಯಲ್ಲಿ ನೀವು ಇದನ್ನ ತಕ್ಷಣ ನೀವು ಎನ್ಕ್ವೈರಿ ಮಾಡಿ, ಏನಾಗ್ತಾ ಇದೆ ಅಂತ ಮಾಡಿ. ನೀವು ದಯವಿಟ್ಟು ನಿಮ್ಗೆ ಗೊತ್ತಾಗುತ್ತೆ.